ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಚಾರಿತ್ರಿಕ ದಾಖಲೆಗಳನ್ನು ಸೃಷ್ಟಿಸಿದ ಹಿಂದುಳಿದ ವರ್ಗಗಳ ಎತ್ತರದ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೀಗ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಸಚಿವರ ದಂಡಿನ ಜೊತೆಗೆ ಅವರು ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರ ಗೈರು ಹಾಜರಿನಲ್ಲಿ ಅವರ ಕಾರ್ಯದರ್ಶಿ ಪ್ರಭುಶಂಕರ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ರವಾನೆ ಮಾಡಿದ್ದಾರೆ. ಇದರಿಂದಾಗಿ ಕರ್ನಾಟಕದಲ್ಲಿ ದಾಖಲೆ ಸೃಷ್ಟಿಸಿದ, ಕರ್ನಾಟಕದಲ್ಲಿ ಹಲವು ಹೊಸತನಗಳಿಗೆ ಸಾಕ್ಷಿಯಾದಂತಹ ಸಿದ್ದರಾಮಯ್ಯನವರ ಆಡಳಿತ ಪರ್ವ ಇವತ್ತಿಗೆ ಕೊನೆಯಾದಂತಾಗಿದೆ. ರಾಜ್ಯಪಾಲರು ಅವರು ಹೊರ ರಾಜ್ಯದ ಪ್ರವಾಸದಲ್ಲಿದ್ದು ಬಂದ ನಂತರ ಆ ಒಂದು ರಾಜೀನಾಮೆಯನ್ನು ಅಂಗೀಕರಿಸುವ ಬಗ್ಗೆ ವಿದ್ಯುಕ್ತ ಪ್ರಕಟಣೆಯನ್ನು ಅವರು ನೀಡ್ತಾ ಇದ್ದಾರೆ. ಹಾಗಾದರೆ ಇವತ್ತು ಏನೆಲ್ಲ ನಡೀತು, ಕರ್ನಾಟಕ ರಾಜ್ಯ ರಾಜಕಾರಣ ಹೇಗೆ ಬದಲಾವಣೆಯ ಹಾದಿಯನ್ನು ಹಿಡಿತು ಅನ್ನೋದ್ರ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಸ್ನೇಹಿತರೆ, ಕಾಂಗ್ರೆಸ್ ವಲಯದಲ್ಲಿ ಇವತ್ತು ಭಾವನಾತ್ಮಕವಾದಂತಹ ದಿನ. ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಕಂಡರಿಯದಂತಹ ದೃಶ್ಯಗಳು ಕಂಡುಬಂದವು. ಯಾರಾದರೂ ಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ ರಾಜೀನಾಮೆ ಕೊಡ್ತಾರೆ ಅಂತಂದ್ರೆ ಅದೊಂದು ರೀತಿಯಲ್ಲಿ ಮೆಕ್ಯಾನಿಕಲ್ ಆಗಿ ನಡೆದು ಬಿಡೋದು. ಆದರೆ ಇವತ್ತು ಹಂಗಾಗಿಲ್ಲ. ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಕೂಡ ಕೆಲವು ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾದವು, ಭಾವುಕ ಸನ್ನಿವೇಶಗಳಿಗೆ ಸಾಕ್ಷಿಯಾದವು. ಇವತ್ತು ಬೆಳಿಗ್ಗೆ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಂಥ ಸಂದರ್ಭದಲ್ಲಿ ಅಲ್ಲಿ ಬಹುತೇಕ ಸಚಿವರು ಭಾವುಕರಾದರು, ಸಿದ್ದರಾಮಯ್ಯ ಕೂಡ ಭಾವುಕರಾದರು. ತಮ್ಮ ರಾಜೀನಾಮೆ ನಿರ್ಧಾರವನ್ನು ಆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಅವರು ಅನೌನ್ಸ್ ಮಾಡಿದರು. ಮತ್ತು ಅಲ್ಲಿಗೆ ಬಂದಂತಹ DK ಶಿವಕುಮಾರ್ ಕೂಡ ಸಿದ್ದರಾಮಯ್ಯನವರನ್ನು ಅಪ್ಪಿಕೊಂಡ್ರು, ಅವರ ಕಾಲಿಗೆ ಬಿದ್ದರು, ಅವರ ಆಶೀರ್ವಾದವನ್ನು ಪಡ್ಕೊಂಡ್ರು. ಜೊತೆಗೆ ಪ್ರತ್ಯೇಕವಾಗಿ ಕುಳಿತು ಅವರು ಸುದೀರ್ಘ ಚರ್ಚೆಯನ್ನು ಮಾಡಿದರು. ಮತ್ತು ಈ ಸಂದರ್ಭದಲ್ಲಿ ಹಲವು ಸಚಿವರು ಕಣ್ಣೀರು ಹಾಕಿದರು. ಸಂತೋಷ್ ಲಾಡ್ ಸಿದ್ದರಾಮಯ್ಯ ಅವರ ರಾಜೀನಾಮೆ ಸುದ್ದಿಯಿಂದ ಗದ್ಗದ್ಕರಾದರು. ಅವರ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿತು. ಅವರು ಕಾರಲ್ಲಿ ಕೂತು ಗಳಗಳನೆ ಹತ್ತರು. ಅಂತಹ ದೃಶ್ಯ ನಮಗೆ ಕಂಡು ಬಂತು. ಇದಾದ ನಂತರ ರಾಜ್ಯಪಾಲರು ಅವರು ರಾಜಭವನದಲ್ಲಿ, ಲೋಕಭವನದಲ್ಲಿ ಇಲ್ದಲೇ ಇರೋದರಿಂದ 3 ಗಂಟೆ ಬಳಿಕ ನಾವು ಹೋಗಿ ರಾಜೀನಾಮೆಯನ್ನು ಕೊಡ್ತೇನೆ ಅನ್ನೋ ಮಾತನ್ನು ಸಂಪುಟ ಸಹೋದ್ಯೋಗಿಗಳಿಗೆ ಸಿದ್ದರಾಮಯ್ಯನವರು ಹೇಳಿದರು. 3 ಗಂಟೆಗೆ ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ತಮ್ಮ ನಿವಾಸದಿಂದ ಹೊರ ಬಂದಾಗ ಅಲ್ಲಿ ಭಾವನೆಗಳ ಲಹರಿ ಉಕ್ಕಿ ಹರಿತು. ಅವರ ಅಭಿಮಾನಿಗಳು ಬೇಡ, ರಾಜೀನಾಮೆಯನ್ನು ಕೊಡಬೇಡಿ ಅಂತ ಅವರನ್ನು ಸುತ್ತುವರೆದು ಗೋಗರೆದರು. ಮತ್ತು ಒಂದು ಕಪ್ಪು ಬಣ್ಣದ ಕಾರಿನಲ್ಲಿ ಸಿದ್ದರಾಮಯ್ಯನವರು ಕುಳಿತು ಅವರ ಸಂಪುಟ ಸಹೋದ್ಯೋಗಿ ಭೈರತಿ ಸುರೇಶ್ ಅವರು ಆ ಕಾರನ್ನು ಡ್ರೈವ್ ಮಾಡಿಕೊಂಡು ಅವರನ್ನು ರಾಜಭವನದ ಕಡೆ ಕರ್ಕೊಂಡು ಹೋದಾಗ, ಲೋಕಭವನದ ಕಡೆ ಕರ್ಕೊಂಡು ಹೋದಾಗ ನೂರಾರು ವಾಹನಗಳು ಅವರನ್ನು ಹಿಂಬಾಲಿಸಿದ್ವು. ಸಚಿವರ ದಂಡು, ಅವರ ಬೆಂಬಲಿಗರ ದಂಡು ಲೋಕಭವನದ ತನಕ ಹಿಂಬಾಲಿಸಿತು. ಲೋಕಭವನಕ್ಕೆ ಅದರ ಸಮೀಪ ಬಂದಾಗ ಅಭಿಮಾನಿಗಳು ಕಾರಿಗೆ ಅಡ್ಡ ನುಗ್ಗಿ ರಾಜೀನಾಮೆ ಕೊಡಬೇಡಿ ಅಂತ ತಡೆಯಲು ಯತ್ನಿಸಿದಂತಹ ಘಟನೆ ಕೂಡ ನಡೀತು. ನಂತರ ರಾಜಭವನಕ್ಕೆ ತೆರಳಿ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ಅವರು ರಾಜೀನಾಮೆಯನ್ನು ಸಲ್ಲಿಸಿದರು. ರಾಜ್ಯಪಾಲರು ಊರಲ್ಲಿ ಇಲ್ಲದೇ ಇರೋದರಿಂದ, ಅವರು ಮಧ್ಯಪ್ರದೇಶದಲ್ಲಿ ಇರೋದರಿಂದ ಈ ರಾಜೀನಾಮೆಯ ವಿಚಾರವನ್ನು ಅವರ ಗಮನಕ್ಕೆ ತರುವುದಾಗಿ ಅವರ ಕಾರ್ಯದರ್ಶಿಗಳು ತಿಳಿಸಿದರು. ಖುದ್ದು ಮುಖ್ಯಮಂತ್ರಿಗಳೇ ತೆರಳಿ ಲೋಕಭವನಕ್ಕೆ ತೆರಳಿ ಖುದ್ದು ಅವರೇ ರಾಜೀನಾಮೆಯನ್ನು ಲೋಕಭವನಕ್ಕೆ ಸಲ್ಲಿಸಿರೋದ್ರಿಂದ ಇದೊಂದು ದೊಡ್ಡ ವಿದ್ಯಮಾನವಾಗಿ ಪರಿಣಮಿಸಿತು. ಒಟ್ಟಾರೆ ಇವತ್ತಿನ ಈ ಸನ್ನಿವೇಶ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯಲ್ಲಿ ಒಂದು ಆಳ್ವಿಕೆಯ ಯುಗದ ಅಂತ್ಯವನ್ನು ಸಾಕ್ಷೀಕರಿಸಿತು. ಯಾಕೆಂತಂದ್ರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಸೃಷ್ಟಿಸಿದಂಥ ದಾಖಲೆ 2902 ದಿನಗಳ ಆಳ್ವಿಕೆಯ ದಾಖಲೆ ಒಂದು ಕಡೆ ಇದ್ದರೆ, ಅವರು ಮಾಡಿದಂತಹ ರಾಜಕಾರಣ ಮತ್ತು ವೈಯಕ್ತಿಕವಾಗಿ ಅವರು ನಡೆದುಕೊಂಡಂತಹ ರೀತಿ ಇವೆಲ್ಲವೂ ಕೂಡ ಕರ್ನಾಟಕ ರಾಜ್ಯ ರಾಜಕೀಯ ಇತಿಹಾಸದಲ್ಲಿ ಉಳಿದುಕೊಳ್ಳುವಂತಹ ಸಂದೇಶಗಳನ್ನು ರವಾನೆ ಮಾಡಿದೆ. ಜಾತ್ಯತೀತತೆಗೆ ಅವರು ಇಟ್ಟಂತಹ ಕಮಿಟ್ಮೆಂಟು ಮತ್ತು ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಇದೆಯಲ್ಲ, ಅದು ಪ್ರಶ್ನಾತೀತವಾದಂತಹ ಕಮಿಟ್ಮೆಂಟ್. ಅಲ್ಪಸಂಖ್ಯಾತರ ಪರ, ದಲಿತರ ಪರ ಹೃದಯದಿಂದ ಅವರಿಗಿದ್ದಂತಹ ಕಾಳಜಿ ಕರ್ನಾಟಕ ರಾಜಕಾರಣದ ಇತಿಹಾಸದಲ್ಲಿ ದಾಖಲಾಗುತ್ತೆ. ಅತಿ ಹೆಚ್ಚು ದಿನಗಳ ಕಾಲ ಆಳ್ವಿಕೆ ಮಾಡಿದಂತಹ ಮುಖ್ಯಮಂತ್ರಿ ಎನ್ನುವ ದಾಖಲೆ ಅವ್ರದ್ದಾಗಿದೆ. ಅತಿ ಹೆಚ್ಚು ಬಜೆಟ್ ಅನ್ನ ಮಂಡಿಸಿದ ದಾಖಲೆ ಅವ್ರದ್ದಾಗಿದೆ. ಗ್ಯಾರಂಟಿ ಯೋಜನೆಗಳಂತಹ ಒಂದು ಹೊಸ
ಟ್ರೆಂಡನ್ನು ಸೃಷ್ಟಿ ಮಾಡಿ ದೇಶದ ರಾಜಕಾರಣದ ದಿಕ್ಕನ್ನೇ ಬದಲಿಸಿದಂತಹ ಕೀರ್ತಿ ಕೂಡ ಸಿದ್ದರಾಮಯ್ಯನವರಿಗೆ ದಕ್ಕುತ್ತೆ. ಹೀಗೆ ಬೇಕಾದಷ್ಟು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಜನಪರ ಆಳ್ವಿಕೆಯನ್ನು ಕೊಟ್ಟಿದ್ದಾರೆ, ಒಂದು ಹೊಸ ದೃಷ್ಟಿಕೋನದ ಆಳ್ವಿಕೆಯನ್ನು ಕೊಟ್ಟಿದ್ದಾರೆ. ಅಹಿಂದ ಅಂತಹ ಒಂದು ರಾಜಕೀಯ ಸೂತ್ರದ ಕಾನ್ಸೆಪ್ಟ್ ಅನ್ನು ಕಾಂಗ್ರೆಸ್ಸಿಗೆ ಕೊಟ್ಟು ರಾಜಕಾರಣ ಯಾವಾಗಲೂ ತುಳಿತಕ್ಕೊಳಗಾದ ಸಮುದಾಯದ ಪರ ಇರಬೇಕು, ರಾಜಕಾರಣ ಅನ್ನೋದು ನೊಂದವರ ಪರವಾದ ಗಟ್ಟಿಯಾದ ಧ್ವನಿ ಇರಬೇಕು ಅನ್ನುವ ಸಂದೇಶವನ್ನ ತನ್ನ ಒಲವಿನಿಂದ, ತಮ್ಮ ನಿಲುವಿನಿಂದ ಅವರು ಸಾಬೀತನ್ನ ಮಾಡಿದ್ದಾರೆ. ಅವರ ರಾಜೀನಾಮೆ ಒಂದು ರೀತಿಯಲ್ಲಿ ಇಡೀ ಕರ್ನಾಟಕದ ತುಂಬೆಲ್ಲ ಭಾವುಕ ವಾತಾವರಣವನ್ನು ಸೃಷ್ಟಿ ಮಾಡ್ತು ಅನ್ನೋದನ್ನಷ್ಟೇ ನಾವು ಹೇಳ್ತಾ ಇಷ್ಟಕ್ಕೆ ನಮ್ಮ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.